ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಭೀಷ್ಮರ ವೀರಾವೇಶದ ಯುದ್ಧ. ಕೌರವರ ಕಡೆಯಿಂದ ಭೀಷ್ಮರು, ಪಾಂಡವರ ವತಿಯಿಂದ ದೃಷ್ಟದ್ಯುಮ್ನನು ಶಂಖವನ್ನು ಊದಿದಾಗ ಯುದ್ಧ ಆರಂಭವಾಯಿತು. ಎರಡೂ ಕಡೆಯ ವೀರರು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಲಾರಂಭಿಸಿದರು. ಖಡ್ಗಯುದ್ಧ, ದ್ವಂದ್ವಯುದ್ಧ, ಗದಾಯುದ್ಧ, ಬಿಲ್ಯುದ್ಧ ಆರಂಭಗೊಂಡವು. ಖಡ್ಗಗಳ ಹೊಡೆತಗಳಿಂದ ಕಿಡಿಗಳು ಗೋಚರಿಸಿದವು. ಗದೆಗಳ ಪ್ರಹಾರದಿಂದ ಗುಡುಗಿದಂತೆ ಧ್ವನಿ ಕೇಳಿಸಿತು. ಮೊದಲು ದುಶ್ಯಾಸನನು ಭೀಷ್ಮರನ್ನು ಮುಂದಿಟ್ಟುಕೊಂಡು ಪಾಂಡವರ ಮೇಲೆ ನುಗ್ಗಿದನು. ಪಾಂಡವರು ಭೀಮನ ಮುಂದಾಳುತನದಲ್ಲಿ ಅವರನ್ನು ಎದುರಿಸಿದರು. ಬೇಗ ತುಮುಲ ಯುದ್ಧಕ್ಕೆ ಮೊದಲಾಯಿತು. ತಂದೆ ಮಕ್ಕಳೆನ್ನದೆ, ನೆಂಟರಿಷ್ಠರೆನ್ನದೆ, ಬಂಧು ಬಾಂಧವರೆನ್ನದೆ ಹೊಡೆದಾಡಿದರು. ಅಂದಿನ ಮಧ್ಯಾಹ್ನ ಉತ್ತರ ಕುಮಾರನು ಶಲ್ಯನ ಮೇಲೆ ಯುದ್ಧ ಮಾಡುತ್ತಾ ಅವನಿಂದ ಹತನಾದನು. ಭೀಷ್ಮರು ನಡುಹಗಲಿನ ಸೂರ್ಯನಂತೆ ತೇಜೋಮಯರಾಗಿ ಬಗ್ಗಿದ ಬಿಲ್ಲು ನೆಟ್ಟಗಾಗದಂತೆ ಸತತವಾಗಿ ಬಾಣ ಬಿಡುತ್ತಾ ಯುದ್ಧ ಮಾಡುತ್ತಲಿದ್ದರು. ಪಾಂಡವ ಸೇನೆ ಏಟು ತಿಂದು ಚದುರಿತು. ಹಾಹಾಕಾರವುಂಟಾಯಿತು. ಅಷ್ಟು ಹೊತ್ತಿಗೆ ಸೂರ್ಯಾಸ್ತವಾಗಿ ಕಣ್ಣು ಕಾಣದಂತಾದ್ದರಿಂದ ಮೊದಲನೆಯ ದಿನದ ಯುದ್ಧ ಮುಗಿಯಿತು. ಮರುದಿನ ಬೆಳಿಗ್ಗೆ ದೃಷ್ಟದ್ಯುಮ್ನನು ಪಾಂಡವ ಸೇನೆಯನ್ನು ಕ್ರೌಂಚವ್ಯೂಹವಾಗಿ ರಚಿಸಿ ಅರ್ಜುನನನ್ನು ಅದರ ಮುಂದೆ ನಾಯಕನನ್ನಾಗಿ ನಿಲ್ಲಿಸಿದನು. ಅರ್ಜುನನು ಭೀಷ್ಮರ ಮೇಲೂ ದೃಷ್ಟದ್ಯುಮ್ನನು ದ್ರೋಣರ ಮೇಲೂ ಯುದ್ಧ ಮಾಡಿದರು. ಭೀಮನು ಕಳಿಂಗಾದಿರಾಜರನ್ನು ಕೊಂದನು. ಸಂಜೆಯ ಹೊತ್ತಿಗೆ ಕೌರವರ ಸೇನೆ ಆಯಾಸ ಹೊಂದಿ ಹಿಂತೆಗೆಯಲು ಎರಡನೆಯ ದಿನದ ಯುದ್ಧ ಮುಗಿಯಿತು. ಮೂರನೆಯ ದಿನ ಬೆಳಿಗ್ಗೆ ಭೀಷ್ಮರು ಕೌರವ ಸೇನೆಯನ್ನು ಗರುಡ ವ್ಯೂಹವಾಗಿ ರಚಿಸಿ ತಾನು ಅದರ ಕೊಕ್ಕಿನ ಸ್ಥಾನದಲ್ಲಿ ನಿಂತರು. ಪಾಂಡವರು ತಮ್ಮ ಕಡೆ ಅರ್ಧಚಂದ್ರಾಕಾರದ ಪ್ರತಿವ್ಯೂಹವನ್ನು ರಚಿಸಿದರು. ಮೊದಲು ಅರ್ಜುನನ ಕೈ ಬಲವಾಗಿ ಕೌರವರ ಸೇನೆ ಹಿಮ್ಮೆಟ್ಟಿತ್ತು. ಆಗ ದುರ್ಯೋಧನನು ಭೀಷ್ಮರ ಹತ್ತಿರ ಬಂದು ಅವರು ಪಾಂಡವರ ಪಕ್ಷಪಾತಿ ಎಂದು, ಅವರು ದ್ರೋಣಾದಿಗಳು ಅವರ ಪರಾಕ್ರಮಕ್ಕೆ ತಕ್ಕಂತೆ ಯುದ್ಧ ಮಾಡುತ್ತಿಲ್ಲವೆಂದು ಆಕ್ಷೇಪಿಸಿದನು. ಭೀಷ್ಮರಿಗೆ ಕೋಪ ಬಂದು, ಅಯ್ಯ, ನಾನು ಎಷ್ಟೋ ಬಾರಿ ಹೇಳಿದೆನು, ಪಾಂಡವರು ಅಜೇಯರು. ಅದು ಹಿತವಾದ ಮಾತು, ನಿಜವಾದ ಮಾತು. ಮುದುಕನಾದ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಯುದ್ಧ ಮಾಡುತ್ತಲಿದ್ದೇನೆ ಎಂದು ದೃಢಮನಸ್ಕರಾಗಿ ನಿಲ್ಲಲು ಪಾಂಡವ ಸೇನೆ ಚಲ್ಲಾಪಿಲ್ಲಿಯಾಗಿ ಓಡುವುದಕ್ಕೆ ಮೊದಲಾಯಿತು. ಅವರನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದ ಅರ್ಜುನನ ಕೈ ಹಾಯಲಿಲ್ಲ. ಭೀಷ್ಮರು ಸತತವಾಗಿ ಬಾಣದ ಮಳೆಗರೆಯುತ್ತ ಪಾಂಡವರ ಕಡೆ ಆಯಪಾಣಿಯಾಗಿದ್ದ ಸೈನಿಕರನ್ನು ಆರಿಸಿ ಆರಿಸಿ ಕೊಲ್ಲುತ್ತಿದ್ದರು. ಅದನ್ನು ಗಮನಿಸಿದ ಕೃಷ್ಣನು, ಈ ಅರ್ಜುನನು ಬಲವಾದ ಏಟು ಬೀಳುತ್ತಿದ್ದರೂ ಭೀಷ್ಮರ ಮೇಲಣ ಗೌರವದಿಂದ ತನ್ನ ಕರ್ತವ್ಯವನ್ನು ಅರಿಯದೆ ಮೃದುವಾಗಿ ಯುದ್ಧ ಮಾಡುತ್ತಿದ್ದಾನೆ. ಪಾಂಡವರ ಸೇನೆ ಹಿಮ್ಮೆಟ್ಟುತ್ತಿದೆ. ಹೀಗಾದರೆ ಭೀಷ್ಮರು ಒಪ್ಪೊತ್ತಿನಲ್ಲಿ ಪಾಂಡವರನ್ನು, ಅವರ ಬಲವನ್ನು ಸವರಿಬಿಡುತ್ತಾರೆ. ಆದ್ದರಿಂದ ಇಂದು ನಾನೇ ಭೀಷ್ಮರನ್ನು ಕೊಂದು ಪಾಂಡವರ ಹೊರೆಯನ್ನು ಇಳಿಸಬೇಕು ಎಂದು ಯೋಚಿಸಿ ತನ್ನ ಚಕ್ರವನ್ನು ಹಿಡಿದು ಭೀಷ್ಮರಿಗೆ ಎದುರಾಗಿ ನಡೆಯುತ್ತಾ ಹೊರಟನು. ಅದನ್ನು ನೋಡಿ ಭೀಷ್ಮರು, ಬಾ ಕೃಷ್ಣ, ನೀನು ನನ್ನನ್ನು ಕೊಂದರೆ ಅದು ನನಗೆ ಗೌರವ. ನಿನ್ನ ಕೈಯಿಂದ ಸತ್ತರೆ ನನಗೆ ಇಹ ಪರಗಳೆರಡೂ ಉಂಟು ಎಂದು ಹೇಳಿದರು. ಅರ್ಜುನನು ರಥದಿಂದ ಧುಮುಕಿ ಓಡಿ ಬಂದು ಕೃಷ್ಣನ ತೋಳುಗಳನ್ನು ಹಿಡಿದು ನಿಲ್ಲಿಸಲು ಪ್ರಯತ್ನಪಟ್ಟನು. ಆದರೆ ಕೃಷ್ಣನು ಬಿರುಗಾಳಿಯು ಮರವನ್ನು ಎಳೆದುಕೊಂಡು ಹೋಗುವಂತೆ ಅರ್ಜುನನನ್ನು ಎಳೆದುಕೊಂಡೇ ಮುಂದೆ ಮುಂದೆ ಹೋಗುತ್ತಲಿದ್ದರು. ಆದ್ದರಿಂದ ಅರ್ಜುನನು ಅವನ ಕಾಲುಗಳನ್ನು ಹಿಡಿದುಕೊಂಡನು. ಆದರೂ 10 ಹೆಜ್ಜೆ ಹಾಕುವವರೆಗೂ ನಿಲ್ಲಿಸಲಾಗಲಿಲ್ಲ. ಕೊನೆಗೆ ಕಷ್ಟದಿಂದ ನಿಲ್ಲಿಸಿ, ಕೋಪವನ್ನು ಬಿಡು ಕೃಷ್ಣ, ನೀನು ಕೈ ಬಿಟ್ಟರೆ ಪಾಂಡವರಿಗೆ ಗತಿ ಯಾರು? ನನ್ನ ಸೋದರರ ಮೇಲೆಯೂ ಮಕ್ಕಳ ಮೇಲೆಯೂ ಆಣೆ ಇಟ್ಟು ಹೇಳುತ್ತೇನೆ, ನನ್ನ ಕಾರ್ಯದಲ್ಲಿ ಹಿಂತೆಗೆಯುವುದಿಲ್ಲ. ಕೌರವರನ್ನು ನಾಶ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡನು. ಆಗ ಶ್ರೀಕೃಷ್ಣನು ಅರ್ಜುನನ ಪ್ರತಿಜ್ಞೆಯಿಂದ ತೃಪ್ತನಾಗಿ ಚಕ್ರ ಹಿಡಿದುಕೊಂಡೇ ರಥದ ಮೇಲೆ ಬಂದು ಕುಳಿತು ಪಾಂಚಜನ್ಯವನ್ನು ಬಲವಾಗಿ ಊದಿದನು. ಕೂಡಲೇ ಅರ್ಜುನನು ಬಾಣಗಳಿಂದ ಧಿಕ್ಕು ವಿದುಕ್ಕುಗಳೆಲ್ಲ ತುಂಬಿ ಹೋದವು. ಅಂದಿನ ಯುದ್ಧವು ಅರ್ಜುನನದಾಯಿತು.
ಅವನ ಐಂದ್ರಾಸ್ತ್ರದ ಪೆಟ್ಟನ್ನು ತಡೆಯಲಾರದೆ ಭೀಷ್ಮ, ದ್ರೋಣ, ದುರ್ಯೋಧನ, ಬಾಲಿಕ ಮುಂತಾದವರು ಹಿಮ್ಮೆಟ್ಟಿದರು. ಇಷ್ಟು ಹೊತ್ತಿಗೆ ಹೊತ್ತು ಮುಳುಗಿದ್ದರಿಂದ ಅಂದಿನ ಯುದ್ಧವು ನಿಂತಿತು. 4ನೆಯ ದಿನ ಕೌರವರು ರಚಿಸಿದ ಸರ್ಪವ್ಯೂಹಕ್ಕೆ ಪ್ರತಿಯಾಗಿ ಅರ್ಜುನನು ಮಹಾವ್ಯೂಹವನ್ನು ರಚಿಸಿ ಹೋರಾಟವನ್ನು ಆರಂಭಿಸಿದನು. ಭೀಮನು ಮಗಧ ದೇಶದ ಆನೆ ಸೇನೆಯೊಂದಿಗೆ ಯುದ್ಧ ಮಾಡಿ ಹಲವು ಆನೆಗಳನ್ನು ಕೊಂದು ಹಾಕಿದನು. ಭೀಮಸೇನನ ಗದಾಪ್ರಹಾರಕ್ಕೆ ಆನೆಗಳ ದಂಡು ನಾಶವಾಗತೊಡಗಿತು. ಆನೆಗಳು ಘೀಳಿಡುತ್ತಾ ಎಲ್ಲಿ ಬೇಕಲ್ಲಿ ಓಡಿದವು. ಅನಂತರ ಭೀಮನು ರಥಾರೂಢನಾಗಿ ಕೌರವರೊಂದಿಗೆ ಯುದ್ಧ ಮಾಡಿದನು. ಆ ಯುದ್ಧದಲ್ಲಿ 8 ಜನ ಕೌರವರು ಮರಣ ಹೊಂದಿದರು. ದೃಷ್ಟದ್ಯುಮ್ನನು ಕೌರವರ ಸೇನೆಯಲ್ಲಿದ್ದ ದಮನನನ್ನು, ಶಲ್ಯರಾಜನ ಮಗನನ್ನು ಕೊಂದು ಹಾಕಿದನು. ಭೀಷ್ಮರು ಕೌರವನಿಗೆ ಕೊಟ್ಟ ಮಾತಿನಂತೆ ಪ್ರತಿದಿನವೂ 10,000 ಜನರನ್ನು ಸಂಹರಿಸತೊಡಗಿದರು. 5ನೆಯ ದಿನದ ಯುದ್ಧದಲ್ಲಿ ಕೌರವರು ಮಕರ ವ್ಯೂಹವನ್ನು ರಚಿಸಿದಾಗ ಅದಕ್ಕೆ ವಿರುದ್ಧವಾಗಿ ಪಾಂಡವರು ಗರುಡ ವ್ಯೂಹವನ್ನು ರಚಿಸಿದರು. ಅಂದಿನ ಘೋರವಾದ ಯುದ್ಧದಲ್ಲಿ ಅರ್ಜುನನು ಹಲವು ಸಾವಿರ ಜನರನ್ನು ಸಂಹರಿಸಿದನು. ಪಾಂಡವರ ಪಕ್ಷದಲ್ಲಿದ್ದ ಸಾತ್ಯಕಿಯ 10 ಮಕ್ಕಳು ಅಂದು ಹತರಾದರು. 6ನೆಯ ದಿನ ಕೌರವರು ಮಕರ ವ್ಯೂಹವನ್ನು ರಚಿಸಿದರು. ಪಾಂಡವರು ಕ್ರೌಂಚ ವ್ಯೂಹವನ್ನು ರಚಿಸಿ ಯುದ್ಧವನ್ನು ಆರಂಭಿಸಿದರು. ಆ ದಿನವೂ ಹಲವು ಜನರು ಸತ್ತರು. ಭೀಷ್ಮರು ಕೇಕೆಯ ರಾಜನನ್ನು ಮತ್ತು ಪಾಂಚಾಲ ರಾಜನನ್ನು ಬಗ್ಗು ಬಡಿದರು. 7ನೆಯ ದಿನವೂ ಮತ್ತೆ ಸೂರ್ಯೋದಯವಾದಾಗಲೇ ಯುದ್ಧ ಆರಂಭವಾಯಿತು. ಅಂದಿನ ಯುದ್ಧದಲ್ಲಿ ಭೀಷ್ಮರು ತಮ್ಮ ಮಾತಿನಂತೆ 10,000 ಹೆಣಗಳನ್ನು ಉರುಳಿಸಿದರು. ದ್ರೋಣಾಚಾರ್ಯರು ಪಾಂಡವರ ಪಕ್ಷದ ಶಂಖರನ್ನು ಕೊಂದರು. ಭೀಮಸೇನನು 17 ಜನ ಕೌರವರನ್ನು ಸಾಯಿಸಿದನು. ಭೀಮನು ಮರುದಿನದ ಯುದ್ಧದಲ್ಲಿ ಭಗದತ್ತನನ್ನು ಸಂಹಾರ ಮಾಡಿದನು. 9 ದಿನಗಳವರೆಗೆ ಅಖಂಡವಾಗಿ ಯುದ್ಧ ನಡೆಯುತ್ತಿತ್ತು. ಲಕ್ಷಾಂತರ ಜನರು, ಕುದುರೆಗಳು ಸತ್ತವು. ಕುರುಕ್ಷೇತ್ರ ರಣಭೂಮಿಯಲ್ಲಿ ಹೆಣಗಳ ರಾಶಿಯೇ ಬಿತ್ತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.